ಊಟ ಮಾಡಿದೆ? ಊಟ ಮಾಡಿ ಕೂತ್ಕೊಂಡೆ. ಏನ್ ಮಾಡ್ತಾ ಇದ್ದೀರಪ್ಪ ಎಲ್ಲ ನೀವು? ಏನ್ ಮಾಡೋಣ, ಏನ ಹಿಂಗೆ ಕೂತ್ಕೊಂಡಪ್ಪ, ಏನೋ ಬಿಸ್ನೆಸ್ ಮಾಡೋಣ ಅಂತ. ಶಬ್ಬಾಸ್ ಬೇಟಾ, ಬಹುತ್ ಬಡಿ. ಏನ್ ಬಿಸ್ನೆಸ್ ಮಾಡ್ತೀರಪ್ಪ ನೀವು? ಈಗ ಸಡನ್ ಆಗಿ ಏನು ಹಿಂಗೆ ಮಾಡೋಣ ಅಂತ. ಏನ್ ಬಿಸ್ನೆಸ್ ಮಾಡ್ತೀರಪ್ಪ ಅಂತ? ಏನು ಒಂದು 10 ಜನಕ್ಕೆ ಊಟ ಹಾಕಂಗೆ. ಅಜ್ಜನ ಊಟ ಹಾಕ್ತೀರ? ಅಜ್ಜನ ಊಟ ಹಾಕ್ತೀರ ಅಂತಂದ್ರೆ ಏನು ಅರ್ಥ ಅದಕ್ಕೆ? 100 ರೂಪಾಯಿಗೆ 60 ಐಟಮ್ ಇಕ್ಕಿ. 100 ರೂಪಾಯಿಗೆ 60 ಐಟಮ್. 60 ಐಟಮ್? 100 ರೂಪಾಯಿ 60 ಐಟಮ್ ಅಂತಂದ್ರೆ ಯಾವ ಥರ? ಏನೋ ಮಾಡ್ತೀವಿ ಹಿಂಗೆ ಐತೆ. ಅದು ಯಾವ ಥರ ಅಂತ ಹೇಳಿ ಫಸ್ಟ್ ನೋಡೋಣ. ಯಾವ ಥರ ಅಂತ ಹೇಳಿ? ಫಸ್ಟು ಶಿರಾ ತಾಲೂಕು ಮಾಡೋಣ ಅಂತ. ತಾಲೂಕು ಲೆವೆಲಲ್ಲಿ. ಆಮೇಲೆ ಡಿಸ್ಟಿಕ್ಕು, ಆಮೇಲೆ ಸ್ಟೇಟು, ಹಂಗೆ ಮಾಡ್ತೀವಿ. ಇಂಟರ್ನ್ಯಾಷನಲ್ ಲೆವೆಲ್. ಹೌದೇನು? ಕ್ಯಾಂಟ್ರಿಂಗ್ ಮಾಡ್ತೀವಿ ಸ್ವಂತ. ಹೆಂಗ ನೀನ್ ಇದಕ್ಕೆ ಹೋಗ್ತೀಯ? ಮಾಡ್ತಾರೆ ಕ್ಯಾಟ್ರಿಂಗ್ಗಳು. ನೀನ್ ಬೇರೆ ಬಟ್ಟೆ ಹೋಗ್ತಿದ್ಯಾ? ಏನೋ ಬಡಪಾಯಿಗಳು ಮಾಡೋದಕ್ಕೆ ಕೆಲಸಗಳು. ಕೆಲಸಕ್ಕೆ ಬೇಕಣ ಹುಡುಗರು. ಕೆಲಸಕ್ಕೆ ಅಂತಂದ್ರೆ ಈಗ ಸದ್ಯಕ್ಕೆ ಅದೇನ್ ಕೊಟ್ಬೇಡ ಅಂತ ನಾನೇ ಮಾಡ್ಕೊಂತೀವಿ ಬಂದು ತಗೊಂಡು ಕೆಲ್ಸಗಳನ್ನ. ಸಂಬಳ ಏನಿಲ್ಲ ಕಣ, ದಿನಕ್ಕೆ 5,000 ಕೊಡ್ತೀವಿ. ಸಂಬಳ ದಿನಕ್ಕೆ 5,000? ಅಯ್ಯೋಪ್ಪ, ದಿನಕ್ಕೆ 5,000ನೇ? ಮಾಂಜಿ ಇನ್ನು ನಾವು ಪಾರ್ಟ್ನರ್ ಆಗಿ ಮಾಡೋಣ ಅಂತ. ಮಾಂಜಿ ಪಾರ್ಟ್ನರ್ ಮಾಡ್ತೀರಾ? ಮತ್ತೆ ಸರಿ ಆಯ್ತು ಹೇಳು, ಅದೆಷ್ಟಾಗುತ್ತೆ ಅದು ನೋಡ್ರಿ. ಬಟ್ ಮಾಮೂಲಿಂದ ನಾನು ಹೇಳ್ತೀನಿ. 5,000 ಕೊಡ್ತೀವಿ. ಹಂಗಾದ್ರೆ ಏನು ಮಾಡೋದಿಲ್ಲ ಮುಂದೆ? ಏನಿಲ್ಲ, ಈ ಕೆಲಸ ಅಂದ್ರೆ ನೀ ಏನಿಲ್ಲ, ಇವಾಗ ಸುಮ್ಮನೆ ನೀನು ಓಡಾಡ್ಕೊಂಡು ಬರೋದು ಅಷ್ಟೇ. ಈಗ ಹೋಗಿ ಈಗ ನಮ್ಮ ಶಿರಾ ತಾಲೂಕಲ್ಲಿ ಎಷ್ಟು ಹತ್ರ ಇದ್ದಾವೆ ಅಂತ ನೋಡ್ಕೊಂಬ. ಛತ್ರಗಳು ಹೋಗ್ಬಿಟ್ಟು ಈಗ ನಾಳೆ ಯಾವ್ದು ಮದುವೆ ಐತೆ ನಾಳೆ ಅದನ್ನ ಫೋಟೋ ತಗೊಳ್ಬ. ಹುಡುಗನ ಹೆಸರು ನಾಳೆಗೆ ನೀನು ತಗೊಬಂದ್ರೆ ಎಲ್ಲೆಲ್ಲಿ ಮದುವೆ ಅವಾಗನ ನಾವೊಂದು 600 ಕಾರ್ಡ್ ಬಡ್ಸೋಣ. ಆಧಾರ್ ಕಾರ್ಡ್ ಹೊಡಿತೀರ? 600 ನಾವೊಂದು ಸಪ್ರೇಟ್ 600 ಹೋಗ್ಬಿಡೋದು. ಯಾರು ಹೋಗ್ತಾರಲ್ಲ ಅಂತ ಬರ್ರಿ, ನಾವೇ 100 ರೂಪಾಯಿಗೆ 60 ಐಟಮ್ ಇರ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲ. ಆ ಕಾರ್ಡ್ ಮೇಲೆ ನಾನು ಅವ್ರೇನಿಲ್ಲ, ನಾನು ಆಮೇಲೆ ಮದುವೆ ಆಗಿಲ್ಲ, ನಾನು ಬೆಟ್ಟ ಅಂತ ಗ್ಯಾರಂಟಿ. ನಾನು ಏನಿಲ್ಲ, ನಾವು ಮನೆದಾಗ ಇರ್ತೀವಿ, ಎಲ್ಲ ನೀನೇ ಹ್ಯಾಂಡಲ್ ಮಾಡೋದು ಅಷ್ಟೇನೆ. ಅಂದ್ರೆ ಮೇನ್ ಪಾಯಿಂಟ್ ನಾನೇ ಅಂತ ಅರ್ಥ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ನಾವು ಅಲ್ಲಿ ಬಂದವ್ರು ನಿಂಗೆ 5,000 ಕೊಡೋಣ. ಹೌದಾ? ಸಂಬಳ ನಾವು ಅಮೌಂಟ್ ಹಾಕೋದಲ್ಲ, ನಾವು ಅದಕ್ಕೆ ಅಮೌಂಟ್ ಹಾಕೋದೇ ಮಾಮೂಲಿ ಕಾರ್ಡ್ ಮಾತ್ರ ನಾವು ಹೊಡಿಸ್ಕೊಡ್ತೀವಿ. ಕಾರ್ಡ್ ಮಾತ್ರ ಮಾಡು. 600 ಕಾರ್ಡು ಇಟ್ಟು 100 ರೂಪಾಯಿ ಹಾಕು. 60,000 ಐಟಮು. 66 ಐಟಮ್. 600 ಇಂಟು 100 ಹಾಕಪ್ಪ, ಎಷ್ಟಾಗುತ್ತಪ್ಪ? ಅಂದ್ರೆ ಇವಾಗ ನಿಮ್ಮ ಅರ್ಥ ಏನು? 100 ರೂಪಾಯಿಗೆ 66 ಐಟಮ್ ಕೊಡ್ತೀವಿ. 66 ಐಟಮು. ದೊಡ್ಡ ಶ್ರೀಮಂತ ಎಲ್ಲರೂ ಅದಕ್ಕೆ ಯೋಚನೆ ಮಾಡಿ. ಒಂದೊಂದು 100 ಕಾರ್ಡಿಗೆ 600 ಕಾರ್ಡಿಗೆ 1,000 ರೂಪಾಯಿ ಆಗುತ್ತೆ. 1,000 ರೂಪಾಯಿ ಅಷ್ಟೇನೆ. 600 ಎಷ್ಟಾಗುತ್ತೆ? 60,000 ಆಗುತ್ತೆ. 60,000 ಆಗುತ್ತೆ. 60,000 ಆಗುತ್ತೆ. ಅಂದರೆ ನಿಮ್ಗೆ 5,000 ಕೊಡ್ತೀವಿ ಸಂಬಳ ದಿನಕ್ಕೆ. ತಿಂಗ್ಳಿಗೆ ಅಂದ್ಕೊಂಡೆ ನೋಡ. ತಿಂಗ್ಳಿಗೆ ಅಲ್ಲ ಹೆಂಗೋ ದೇವ್ರುಗಳು ಹೆಂಗೋ ನೀವು ಇಬ್ರು ನನಗೆ ನಿಜವಾಗ್ಲೂ. 1 minute. ಅಲ್ಲಿ ಗ್ಯಾಟ್ರಿ ಕೆಲ್ಸಕ್ಕೆ ಹೋಗಿ 1,200 ಹೆಂಗ ನಿಮ್ಗೆ ಪರಿಚಯ ಇದಾರ? ಹೆಂಗಾರು ಹುಡುಗರು ಬೇರೆ ಇದಾರೆ, ನಿಂಗೆಲ್ಲ ಪರಿಚಯ ಇದಾರಲ್ಲ, ಮ್ಯಾರೇಜ್ ಮಾಡ್ಬೋದು. ನೀನು ಎಷ್ಟು ನಾನು ಅದು ಮ್ಯಾನೇಜ್ ಮಾಡ್ತೀನಿ. ನೀವು ಬೇಕಂದ್ರೆ ಅಮೌಂಟ್ ಉಳಿಸ್ಕ, ಅವ್ರಿಗೆ ಎಷ್ಟು ಬೇಕೋ ನೀವು. ಏನಿಲ್ಲ, ಪಕ್ಕ ಲೆಕ್ಕ ಇರ್ತವೆ. ಕಾರ್ಡ್ ಲೆಕ್ಕ ನಮ್ದು. 600 ಕಾರ್ಡ್ 600 ಇಂಟು 100 ಬರ್ತಾ ಇರ್ಬೇಕು. ಮತ್ತೆ ನೀನು 100ನ 200 ನುಂಗ್ ಹಾಕೋದು, 300 ನುಂಗ್ ಹಾಕೋದು ಅವೆಲ್ಲ ನಡೆಯಲ್ಲ. ನಿಂಗೂ ಒಂದ್ ಸ್ವಲ್ಪ ಉಳಿಲಿ ಇರೋದ್ರಾಗೆ. ಹುಡುಗರು ಕರ್ಕೊಂಡಿದ್ದಾರೆ. ಹಂಗೇನಿಲ್ಲ, ಬೇಡ ಮಾಡ್ಕೊಡ್ತೀನಿ. ಅದ್ರಾಗೇನು ಮಾಡ್ತೀನಿ. ನಾವು ಅಂತ ನಾವು ಮಿಡ್ಲ್ ಕ್ಲಾಸಿಂದ ಬಂದವ್ರು. ಈಗ ಅವ್ರು ಈಗ ಮದುವೆ ಮತ್ತೆ ಹೇಳ್ತೇನೆ, ಮದುವೆ ಹತ್ರ ಏನೋ ಜಗಳ ಪಾಳಾದ್ರೆ ನಮ್ಮನ್ನ ಇದು ಮಾಡಂಗಿಲ್ಲ. ಯಾಕಂದ್ರೆ ಜವಾಬ್ದಾರಿ ಅಲ್ಲ ಅದು. ನಾನಪ್ಪನ ಜವಾಬ್ದಾರಿ ಕೊಟ್ಟು ಅಂದ್ರೆ ಇವಾಗ ಮದುವೆ ಜಗಳ ಆಗಂಗಿಲ್ಲ. ಹಂಗಂದ್ರೆ ಜಗಳ ನಮ್ಮ ಹೆಸರು ಬರಲ್ವಲ್ಲ, ನಿನ್ನ ಹೆಸರು ಹಾಕ್ಸಿರ್ತೀವಿ.
ಲಘು ಪತ್ರಿಕೆ ಮೇಲೆ ಅಲ್ಲ ಮ್ಯಾನೇಜ್ಮೆಂಟ್ ಇಸ್ ಅಜಯ್ ಅಂತ ಮ್ಯಾನೇಜ್ಮೆಂಟ್ ಅಜಯ್ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ ಅದೇ ಅಲ್ಲಿ ಜಗಳ ಪಗಳ ನನ್ನ ಮೇಲೆ ಬಂದಂಗೆ